ಓಕೆ ಹಾಯ್ ಲೆಜೆಂಡ್ಸ್ ಎಲ್ರು ನಮಸ್ಕಾರ. ನಾನು ನಮ್ಮ ಪ್ರೀತಿಯ ಸಮೀರ. ಇವತ್ತಿನ ವಿಡಿಯೋ ಎದ್ರ ಬಗ್ಗೆಪ್ಪ ಅಂದ್ರೆ ಕೂದಲು ಶೈನಿಂಗ್ ಅಂಡ್ ಸ್ಮೂತ್ ಮತ್ತೆ ಯಾವ ತರ ಮಾಡ್ಬೇಕು ಮನೇಲೆ ಮಾಡ್ಕೋಬಹುದು ಆರಾಮಾಗಿ. ಸೆಲೂನ್ ಅಲ್ಲಿ 100 ರೂಪಾಯಿ ಕೊಟ್ಟು 1000 ರೂಪಾಯಿ ಕೆಲವೊಂದು ಇರ್ತಾವೆ. ಆಮೇಲೆ ಸ್ವಲ್ಪ ದಿನ ರಿಸಲ್ಟ್ ಬರುತ್ತೆ ಸೆಲೂನ್ ಅಲ್ಲಿ. ಬಟ್ ಸ್ವಲ್ಪ ದಿನ ಕಳೆದಂತೆ ನಿಮ್ ಕೂದಲು ವೈಟರ್ ಆಗುತ್ತೆ, ಮತ್ತೆ ಕೂದಲು ಉದುರಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂಡ್ ಡ್ಯಾಂಡ್ರಫ್ ಏನೋ ಆಗ್ತವೆ, ಕೆಲವೊಂದು ಸೈಡ್ ಎಫೆಕ್ಟ್ಸ್, ಚರ್ಮ ಕಾಯಿಲೆ ಬರುತ್ತೆ. ಸೊ ನೋಡ್ಕೊಂಡು ಅಪ್ಲೈ ಮಾಡ್ಕೋಬೇಕಾಗತ್ತೆ. ಕೆಲವೊಂದು ಸೆಲೂನ್ ಅಲ್ಲಿ ಆರ್ಗ್ಯಾನಿಕ್ ಆಗಿ ಇರ್ತವೆ, ಸೊ ಸ್ವಲ್ಪ ಕೆಮಿಕಲ್ಸ್ ಇರುತ್ತೆ, ಬಟ್ ಆದ್ರೂ ಅವೇ ಸೈಡ್ ಎಫೆಕ್ಟ್ಸ್. ಬಟ್ ಈ ವಿಡಿಯೋದಲ್ಲಿ ಸ್ಮೂತ್ ಆಗಿ ಕೆಮಿಕಲ್ ಫ್ರೀ, ಯಾವ ಕೆಮಿಕಲ್ ಇರಲ್ಲ, ಆರಾಮಾಗಿ ನ್ಯಾಚುರಲ್ ಹೋಮ್ ರೆಮಿಡಿಯಲ್ಲಿ ಆರಾಮಾಗಿ ಸ್ಮೂತ್ ಏರ್ ಮಾಡ್ಕೋಬಹುದು. ಬೇಕಾದ್ರೆ ಇವಾಗ ನೋಡ್ಬೋದು ಒಂದು ಕೂಲ್ ಫುಲ್ ರಫ್ ಆಗಿದೆ. ಆಗ ನೀವು ನೋಡ್ತಾ ಇರ್ಬೋದು, ಓ ಮೈ ಗಾಡ್, ಒಂಥರ ಬಿಗಿದೆ, ಫುಲ್ಲು ರಫ್, ಡ್ರೈ ಎಲ್ಲ ಆಗಿಬಿಟ್ಟಿದೆ, ಫುಲ್ಲು ಡ್ರೈ ಆಗಿದೆ. ನಮ್ಮಮ್ಮ ಹೇಳಿದ್ರು ಕೂದಲು ತುಂಬಾ ರಫ್ ಆಗಿದೆ, ಪಕ್ಕ ಬಾಣ್ಲಿ ಆಗುತ್ತೆ ತಲೆ, ಅದಕ್ಕೆ ಸೊ ಮೆಹಂದಿಯಲ್ಲಿ ಹಚ್ಕೊಂತ ಹೇಳಿದ್ರು. ಆ ಮೆಹಂದಿಯಲ್ಲಿ ಕೆಲವೊಬ್ರು ಹಚ್ಕೊಂತಾರೆ, ಬಟ್ ಯಾವ ತರ ಏನೇನು ಹಾಕೋಬೇಕಂತ ಗೊತ್ತಿಲ್ಲ. ಮೆಹಂದಿಯಲ್ಲಿ ಲೇಡೀಸ್ ಯೂಸ್ ಮಾಡ್ತಾರೆ, ಆದ್ರೂ ಬಾಯ್ಸ್ ಯೂಸ್ ಮಾಡ್ತಾರೆ, ಅದಂಗೇನಿಲ್ಲ ಅಂತ ಅದೇನ್ ರೂಲ್ಸ್ ಎಲ್ಲ ಅವರೇ ಯೂಸ್ ಮಾಡಕಂತ ಬಾಯ್ಸ್ ಯೂಸ್ ಮಾಡ್ಬೋದು. ನಮ್ಮ ಮನೆಯಲ್ಲಿ ಮೆಹಂದಿಯಲ್ಲಿ ಇದೆ, ಅದೆಲ್ಲ ಕಿತ್ಕೊಂಡ್ಬಂದು ಆಮೇಲೆ ಕೆಲವೊಂದು ಏನೋ ಮಿಕ್ಸ್ ಹಾಕ್ಬೇಕು, ಕೆಮಿಕಲ್ಸ್ ಎಲ್ಲ ಮನೆಯಲ್ಲೇ ಹೋಮ್ ರೆಮಿಡಿ ಮಾಡಬೇಕು. ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಲೆಟ್ಸ್ ಸ್ಟಾರ್ಟ್ ದಿ ವಿಡಿಯೋ. ಓಕೆ, ಇವಾಗ ಟಿಫನ್ ಮಾಡಿಬಿಟ್ಟು ಹೋಗಿ ಎಲೆ ಹಾರ್ಕೋಬೇಕು. ಓಕೆನಾ? ನೆಕ್ಸ್ಟ್ ಏನೋ ಮಾಡ್ತಾ ಇದ್ದಾರೆ ಇವರಿಗೆ ಉಪ್ಪಿಟ್ಟು, ನನಗೆ ಸ್ಪೆಷಲ್ಲು ಅವಲಕ್ಕಿ ಒಗ್ಗರಣೆ. ಫಸ್ಟು ಊಟ ಮಾಡಮ್ಮ, ಅಲ್ಲ ಟಿಫನ್ ನಾಷ್ಟ ಎಲ್ಲ ಒಂದೇ. ಸೂಪರ್. ಓಕೆ, ಫೈನಲಿ ಟಿಫನ್ ಆಯಿತು. ಒಂದು ಪ್ಲಾಸ್ಟಿಕ್ ಕವರ್ ತಗೊಂಡಿನಿ ಬ್ಲ್ಯಾಕ್, ನೀವು ಯಾವ್ದಾದ್ರು ತಗೊಳ್ಳಿ ಒಂದು ಏನಾದರೂ. ಇವಾಗ ಅಲ್ಲಿದೆಯಲ್ಲ, ಅಲ್ಲಿ ಕಾಣುತ್ತಲ್ಲ, ಇಲ್ಲಿ ಕಾಣುತ್ತೆ ನೋಡಿ, ಇದೆ ಗಿಡ, ಮೆಹಂದಿ ಎಲೆ ಗಿಡ. ಅಷ್ಟು ಇದು ಪ್ಲಾಸ್ಟಿಕ್ ಕವರಲ್ಲಿ ಹಾಕೊಂಡು ಅಬ್ಬಬ್ಬ ಅಂದಾಗ ಎಷ್ಟು ತುಂಬಬೇಕಂದ್ರೆ ಒಂದು ಅರ್ಧ ಚೀಲ ಆಗಬೇಕು, ಅಷ್ಟು ಸ್ವಲ್ಪ ಆಫ್ ಆಗಬೇಕು, ಅಷ್ಟಕ್ಕೊಂದು ಹರಿಬೇಕೀಗ. ಇದು ನಮ್ಮ ಮನೆ ಒಂಥರ ಕಾಡಿದ್ದಂಗಿದೆ, ಕಾಡು ಸುತ್ತಮುತ್ತ ಗಿಡ ತುಂಬ ಇದೆ. ಓಕೆ, ಇವಾಗ ಪ್ಲಾಸ್ಟಿಕ್ ಕವರ್ ತಗೊಂಡು ಹರ್ಕೊಂಡು ಹಾಕೋಬೇಕು. ಓಕೆನಾ? ಓಕೆ, ಇಷ್ಟಕ್ಕೊಂದು ಮೆಹಂದಿ ಎಲೆ. ಇವಾಗ ಇದು ಕರಿಬೇವು, ಇದೆ ನಮ್ಮ ತುಳಸಿ, ದಾಸವಾಳ ಎಲೆ, ದಾಸವಾಳ ಅಲ್ಲ, ಎಲೆ ಇದು ಲಿಂಬೆ ಎಲೆ. ಇದು ಅಷ್ಟು ರೆಮಿಡಿ ಆ ಮೆಹಂದಿ ಎಲೆ ಹಾಕಿದ್ರೆ ಏನಾಗತ್ತಂತ ನನಗೂ ಗೊತ್ತಿಲ್ಲ. ಇವಾಗ ಎಲೆವರ ಜೆಲ್ ತಂದ್ರು, ಅದು ಯಾಕಪ್ಪ ಅಂದ್ರೆ ಅಷ್ಟು ರೆಮಿಡಿ ಮಿಕ್ಸ್ ಆಗ್ಬೇಕು. ಮಿಕ್ಸ್ ಆಗಿ ಅವಾಗ ಒಂದು ಮೆಹಂದಿ ಎಲೆ ಇದಾಗತ್ತೆ, ಅವಾಗ ತಲೆ ಮೇಲೆ ಹಚ್ಕೋಬೇಕು. ಓಕೆನಾ? ಇದು ನ್ಯಾಚುರಲ್ ಅಲೋವೆರಾ ಜೆಲ್ ಮನೇಲೆ ಇತ್ತು. ಇದು ಅಷ್ಟು ರೆಮಿಡಿ ಮನೇಲೆ ಇದೆ, ನಮ್ಮ ಮನೇಲೆ. ಸೊ ನಿಮ್ಗೇನು ಗೊತ್ತಿಲ್ಲ ಅಂದ್ರೆ ನಮ್ಮ ಮನೆ ಬಂದು ಹರ್ಕೊಂಡು ಹೋಗಿ, ಹಂಗೇನಿಲ್ಲ. ಹೌದಲ್ಲಮ್ಮ? ಅಷ್ಟು ರೆಮಿಡಿ ಕಾಣ್ತಾ ಇದೆ. ಸೊ ಮದರ್ ಇಂಡಿಯಾ ಕೆಲಸ ಮಾಡ್ತಾ ಇದ್ದಾರೆ, ಮಾಡಲಿ. ಓಕೆ, ಇದು ಅಷ್ಟು ನನಗೆ, ಸೊ ನನ್ನೇರಿಗೆ. ಬಟ್ ಲೇಡೀಸಿಗಾದರೆ ಇದಕ್ಕಿಂತ ಡಬಲ್ 3 ಪಟ್ಟು ಬೇಕು, ಅಷ್ಟಕ್ಕೊಂದು ಎಲೆ ಅವ್ರಿಗೆ. ಸೊ ನಮಗೆ ಬಾಯ್ಸ್ ಆದರೆ ಸಾಕಿಷ್ಟು, ಅಷ್ಟು ತಲೆ ತುಂಬ ಇಷ್ಟು ಸಾಕು. ಇವಾಗ ಮಿಕ್ಸಿಗೆ ಹಾಕಿಬಿಟ್ಟು ಗುರ್ರ ಸೌಂಡ್ ಮಾಡಬೇಕು. ಕುದಿಸಿಟ್ಗಳು ಅಂತ ನೀರಿದು ಟೀ ಪೌಡ್ರ್ ಕುದಿಸ್ಬೇಕು. ಕುದಿಸಿಟ್ಟು ತಣ್ಣಗಾದ ನಂತರ ನೀರಿನ ಸೋಸ್ತೀವಿ. ಇವಾಗ ಮಿಕ್ಸಿ ಯಾಕಪ್ಪ ಅಂದರೆ ಒಂದೊಂದ ಹೇಳ್ಕೊಂಡು ಹೋಗ್ತೀನಿ ನೋಡಿ. ಓಕೆ, ಕನೆಕ್ಟ್ ಹಾಕಬೇಕು ನಿಧಾನಕ್ಕೆ. ಅಷ್ಟು ಮಿಕ್ಸ್ ಹಾಕಬೇಕೀಗ, ಅಷ್ಟು ಮಿಕ್ಸ್ ಹಾಕಿ ಮಿಕ್ಸಿ. ಓಕೆ, ಇದು ಲಾಸ್ಟ್ ಏನಿದೆ ಏನಂದಲ್ಲ, ಟೀ ಪುಡಿ ಟೀ ಏನೋ ಒಂದು, ಇದು ಅಷ್ಟು ಹಾಕ್ಬಿಟ್ಟು ಮಿಕ್ಸಿ. ಓಕೆ, ಪ್ಯಾಕ್ ಮಾಡಿ ಇಷ್ಟ ಸಾಕಾ? ಓ ಮೈ ಗಾಡ್, ಚಟ್ನಿ ಸಾಕಾ? ಓಕೆ, ಆಲ್ ರೈಟ್, ಫೈನಲಿ ಆಗಿದೆ. ಇದು ಸ್ವಲ್ಪ 1 ಗಂಟೆ ನೆನಿಬೇಕು.
ನೆಂದಾದ್ಮೇಲೆ ತಲೆಗೆ ಹಚ್ಕೋಬೇಕು. ಯಾವ ಥರ ಅಪ್ಲೈ ಮಾಡಬೇಕು ಆಮೇಲೆ ಇರ್ತೀನಿ. ಇವಾಗ 1 ಗಂಟೆ ಆದಮೇಲೆ ಮತ್ತೆ ಬರ್ತೀನಿ, ಓಕೆನಾ? ಓಕೆ, ಇವಾಗ ಒಂದು ಅಪ್ಲೈ ಮಾಡಬೇಕು ಎಗ್ಗು. ಅದು ಕೆಲವೊಬ್ಬರು ಆಗಿ ಬರಲ್ಲ, ಬಟ್ ಒಂದೊಂದ್ಸಲ ಬೇಕಾಗುತ್ತೆ. ಯಾಕಂದರೆ ಕೂಲ್ ಸ್ಮೂತ್ ಆಗ್ಬೇಕಂದ್ರೆ 1 ಅವರ್ ಅಷ್ಟಿದ್ರೆ ಸಾಕು, ಅದೇನು ಅಲ್ಲೇ ಇರಲ್ಲ. ವೆಜಿಟೇರಿಯನ್ ಆದರೆ ಸೊ ಬೇಡ, ನಿಮ್ಮಿಷ್ಟ. ಆ್ಯಂಡ್ ಕೆಲವೊಬ್ಬರಿಗೆ ಸ್ಮೂತ್ ಆಗಬೇಕು, ಚೆನ್ನಾಗಿ ಆಗ್ಬೇಕಂದ್ರೆ ಎಗ್ ಹಾಕಬೇಕು. ಅದು ಯಾವ ಥರ ಹಾಕಬೇಕು ಅದನ್ನು ತೋರಿಸ್ತೀನಿ, ಓಕೆ? ಇವಾಗ ಒಂದು ಎಗ್ ಹಾಕಿದ್ರೆ ಏನಾಗುತ್ತಪ್ಪ ಅಂದ್ರೆ ಸ್ಮೂತು. ಕೆಲವೊಬ್ಬರಿಗೆ ಇಷ್ಟ ಆಗಲ್ಲ, ಬಟ್ ನನಗೆ ಇಷ್ಟ ಆಗುತ್ತೆ. ಏನೊಂದು 1 ತಾಸು ಅಷ್ಟೇ ಇರುತ್ತೆ, ಆಮೇಲೆ ಹೋಗ್ಬಿಡುತ್ತೆ ವಾಶ್ ಮಾಡಿದ್ರೆ. ಆಮೇಲೆ ಒಂದು ಸ್ಪೂನಿಂದ ಈ ಥರ ಮಿಕ್ಸ್ ಮಾಡಬೇಕು. ಒಂದು 1 ಸೆಕೆಂಡ್ ಸಾಕು. ಓಕೆ, ಇವಾಗ ಒಂದು ಟವಲ್ ಹಾಕೋಬೇಕು. ಸೊ ಸರಿಗಿಲ್ಲ, ಇನ್ನೊಂದು ಯಾವುದಾದ್ರು ಮನೆಗೆ ಇರ್ತಲ್ಲ, ವೇಸ್ಟ್ ಆಗಲೇ ಇರ್ತಲ್ಲ, ಸೊ ಅದು ಹಾಕೊಂಡು ಮೆಹಂದಿ ಹಚ್ಚಬೇಕು. ಬಿಕಾಸ್ ಏನಾದರೂ ಟಿ ಶರ್ಟ್ ಮೇಲೆ ಬಿದ್ದರೆ ಕಲಿ ಕುಂದ್ಬಿಡುತ್ತೆ. ಸೊ ಸರಿ ಅನ್ಸಲ್ಲ, ಅಪ್ಲೈ ಮಾಡ್ಕೋಬೇಕು. ಹಿಂಡಿದ ಮೇಲೆ ಅಂದರೆ ಪ್ಲಸ್ ಅಷ್ಟು ರಸ ಬಂದಮೇಲೆ ಈ ಥರ ಆಗುತ್ತೆ. ಇದೇನು ಯೂಸ್ ಇಲ್ಲ, ಸೊ ಯೂಸ್ ಆ್ಯಂಡ್ ಟ್ರೋ. ಆಗ ಅಪ್ಲೈ ಮಾಡೋದು ತಲೆ ಮೇಲೆ ಹಾಕ್ತಾ ಇದ್ದಾರೆ. ಇಷ್ಟು ಕೂಲ್ ಅನಿಸುತ್ತೆ. ಕ್ಯಾಮ್ರಾ ಆ್ಯಂಗಲ್ ಹೆಂಗೆ ಎತ್ತಬೇಕಂತ ಗೊತ್ತಾಗಲ್ಲ, ಎಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಅಂತ. ಹಿಂಗೆ ಎತ್ತಬೇಕಾ? ಓಕೆ, ಇದು ವಿಡಿಯೋ ಹಿಂಗೆ ಮಾಡ್ಕೊಂತ ಹೋದ್ರೆ ಫುಲ್ ಲಾಂಗ್ ಆಗಿಬಿಡುತ್ತೆ. ಸೊ ಬೇಗ ಬರ್ತೀನಿ, ಓಕೆ? 1 hour later. ಓಕೆ, ಫೈನಲಿ ಕೂದೆಲ್ಲ ಡ್ರೈ ಆಗಿದೆ, ಒಣಗೋಗಿದೆ. ಇವಾಗ ಶಾಂಪೂ ಇದೆ, ಸ್ನಾನ ಮಾಡಬೇಕು. ಅಂಡ್ ಒಳ್ಳೆ ಶಾಂಪೂ ತಗೊಂಡು ಯೂಸ್ ಮಾಡಿ, ಬಿಕಾಸ್ ಕೆಲವೊಂದು ಶಾಂಪೂ ಅಲ್ಲಿ ಕೆಮಿಕಲ್ಸ್ ಇರುತ್ತೆ. ಸೊ ನೆಕ್ಸ್ಟ್ ಶಾಂಪೂ ಬಗ್ಗೆ ಮತ್ತೆ ಏರ್ಸ್ ಬಗ್ಗೆ ನೆಕ್ಸ್ಟ್ ವಿಡಿಯೋ ಕಾನ್ಸೆಪ್ಟ್ ಮಾಡ್ತೀನಿ. ಬೇಗ ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಓಕೆ, ಇವಾಗ ಸ್ನಾನ ಮಾಡ್ಕೊಂಡು ಬರ್ತೀನಿ. ಅಂಡ್ ರಿಸಲ್ಟ್ ಯಾವ ತರ ಇರುತ್ತೆ ನೀವೇ ನೋಡಿ. ಆಲ್ ರೈಟ್, ಇವಾಗ ನೋಡ್ತಿರ್ಬೋದು ನೀವು ಏರ್ಸ್. ಇವಾಗ ಸ್ನಾನ ಮಾಡ್ಕೊಂಡ್ ಬಂದೆ. ಸೊ ಸಖತ್ ಸ್ಮೂತು. ಈ ತರ ಮ್ಯಾಗ್ ಎತ್ತಿದ್ರೆ ಹಿಂಗೆ ಕೆಳಗೆ ಬೀಳುತ್ತೆ. ಸೊ ಅದು ವೀಕ್ಲಿ 3 ಟೈಮ್ಸ್ ಅಪ್ಲೈ ಮಾಡ್ಕೋಬೇಕು ತಲೆ ಮೇಲೆ. ನಾನು ಆಲ್ರೆಡಿ 2 ಟೈಮ್ಸ್ ಅಪ್ಲೈ ಮಾಡ್ಕೋತೀನಿ. ಇದು 3rd ಟೈಮ್. ಅದಕ್ಕೆ 3rd ಟೈಮ್ ಲಾಸ್ಟ್ ರಿಸಲ್ಟ್ ಈ ತರ ಬರುತ್ತೆ. ಈ ತರ ನೀವು ಫಾಲೋ ಮಾಡಬೇಕು, ಓಕೆನಾ? ಅಂಡ್ ನೆಕ್ಸ್ಟ್ ಕಾನ್ಸೆಪ್ಟ್ ಯೂಟ್ಯೂಬ್ ಅಲ್ಲಿ ಯಾವ ತರ ಬರುತ್ತೆ ಅಂದ್ರೆ ವೈಟ್ ಹೇರ್ಸ್ ಮತ್ತೆ ಡ್ಯಾಂಡ್ರಫ್ ಮತ್ತೆ ಆಮೇಲೆ ಫೇಸ್ ಪಿಂಪಲ್ ಯಾವ ತರ ಹೋಗ್ಬೇಕು ಅದ್ರ ಬಗ್ಗೆ ಕಾನ್ಸೆಪ್ಟ್ ವಿಡಿಯೋ ಬರುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ ಫ್ರೆಂಡ್ಸ್ಗೂ ವಿಡಿಯೋ ಶೇರ್ ಮಾಡಿ ಅಂಡ್ ವಿಡಿಯೋ ಲೈಕ್ ಮಾಡಿ ಪ್ಲೀಸ್. ಅಂಡ್ ಈ ವಿಡಿಯೋ ಮುಗಿಸ್ತಾ ಇದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಿಮ್ ಲೈಫ್ ಅಲ್ಲಿ ಸ್ಟೇ ಹ್ಯಾಪಿ, ಬಿ ಹ್ಯಾಪಿ, ಆಲ್ವೇಸ್ ಸ್ಮೈಲ್. ಬಾಯ್.